ಅದರಲ್ಲಿ ಕರ್ನಾಟಕಕ್ಕೆ 15.8 ಅಲ್ಲಿ ನಮಗೆ TMC ನೀರು ಸಿಗುತ್ತೆ ಅಂತ ಹೇಳ್ತೀವಿ. ಬಟ್ 15 ಅಷ್ಟು ದೊಡ್ಡ ಮಟ್ಟದಲ್ಲಿ ತಗೊಂಡು ಹೋಗುವ ಇಂಟರ್ನೆಟ್ ಬರೀ ನಮ್ಗೆ 15 TMC ಬರೀ ಕುಡಿಯೋಕೆ ಮಾತ್ರನಾ? ಅದು ಗೋದಾವರಿ, ಕಾವೇರಿ ಗೋದಾವರಿ ಲೀಕಿಂಗ್ ಪ್ಲಾನ್ ಪ್ರಕಾರ ನಮ್ಮಲ್ಲಿ ನೀರನ್ನ ಲೀಕ್ ಮಾಡೋಕೆ ಇಷ್ಟ ಇದೆ. ಬಟ್ ಅಲೋಕೇಶನ್ ಅಷ್ಟು ಕೊಟ್ಟಿಲ್ಲ, ಅವ್ರು ಕೊಡ್ಲಿ, ಅದಕ್ಕೆ ಎಲ್ಲಿ ನೀರನ್ನ ಉಪಯೋಗಿಸ್ಬೇಕು ಅಂತ ಆಮೇಲೆ ಅದಕ್ಕೆ ನಾವು ತಮಿಳ್ನಾಡಿಗೆ ಜಾಸ್ತಿ ಅಲೋಕೇಶನ್ ಆಗಿದೆ. ನಮ್ಮ ಹತ್ರನೇ ಇಲ್ಲ ಅದು ಗೋದಾವರಿ, ಅದು ಬಹಳ ದೂರ ಇದೆ. ಬಟ್ ಅಲೋಕೇಶನ್ ಅವರು ಕೆಲಸ ಫೈನಲ್ ಬರ್ಲಿ, ಆಮೇಲೆ ಅದ್ರ ಬಗ್ಗೆ ಕೃಷ್ಣಗೆ ಜೋಡಣ. ಹೀಗೆ ನಾನು ಅದಕ್ಕೆ ತಕರಾರು ಮಾಡೋದು ಮತ್ತೊಂದು ಮಾಡೋದು ಬೇರೆ ತರ ಇನ್ವೆಸ್ಟ್ಮೆಂಟ್ ಬೀಳ್ಲಿ ಫಸ್ಟ್, ಆಮೇಲೆ ಅದ್ರ ಬಗ್ಗೆ ಮಾಡೋದು. ಬರೀ ಕುಡಿಯೋ ನೀರು ಮಾತ್ರನಾ ಇದು ಈ ಲಿಂಕಿಂಗು? ಎಲ್ಲ ಇರಿಗೇಷನ್ ಇದೆ. 15 TMC ಬರ್ತಾರೆ, 15 TMC. ಅದು ಬಹಳ ದೂರದಲ್ಲಿದೆ, ನಿಮ್ಗಿನ್ನ ಇದು ಲೈನ್ ಗೊತ್ತಿಲ್ಲ ನಿಮ್ಗೆ. ನಮ್ಮ ಹತ್ರ ಏನಿಲ್ಲ ಲಿಂಕ್ ಮಾಡಕ್ಕೆ, ಸ್ವಲ್ಪ ದೂರ ಇದೆ. ಅದನ್ನ ನಾವು ಸಾಲದು ಅಂತ ನಾವು ಹೇಳಿದೀವಿ. ಈಗ ನಾವು ಬೆಳಗ್ಗೆ ಸಾಯಂಕಾಲ ಜಗಳ ಮಾಡ್ಕೊಂಡು ಮುಚ್ಚೋಕ್ಕಾಗಲ್ಲ. ಬೇಡತಿ ವಿರುದ್ಧ ಹೋರಾಟ ಆಗ್ತಾ ಇದೆ ಉತ್ತರ ಕರ್ನಾಟಕ ಭಾಗದಲ್ಲಿ. ಅದಕ್ಕೆ ನಾವು ನಿನ್ನೆ MOU ಸೈನ್ ಮಾಡಿದ್ವಿ. ಅಲ್ಲ, ಆಗ್ಬಾರ್ದು ಅಂತಲೇ ಒಂದು ಹೋರಾಟ ಆಗ್ತಾ ಇದೆ. ಯೋಜನೆ ಬೇಡ ಅಂತಲೇ ನಮ್ಮ ರಾಜ್ಯದಲ್ಲಿ ಬೇರೆ ರಾಜ್ಯಕ್ಕೆ ಸಂಬಂಧಪಟ್ಟ ಅಲ್ಲ, ಬೇರೆ ರಾಜ್ಯದವರಲ್ಲ, ನಾವು ರಾಜ್ಯಕ್ಕೆ ಹೋರಾಟ ಜನಕ್ಕೆ ಅನುಕೂಲ ಆಗಕ್ಕೆ 10,000 ಕೋಟಿ ರೂಪಾಯಿ ಬಂಡವಾಳ ಹಾಕ್ತೀನಿ ಸೆಂಟ್ರಲ್ ಗೌರ್ಮೆಂಟ್, ನೀವು 1,000 ಕೋಟಿ ಕೊಡಿ ಅಂತ ಅಂದಾಗ ನಾನು ಬಿಡೋಕ್ಕಾಗ್ತದೆ. ನಮ್ಮ ಸಮುದ್ರಕ್ಕೆ ಹೋಗೋ ನೀರನ್ನ ನಿಲ್ಲಿಸಬೇಕು ಅನ್ನೋದು ನಮ್ಮ ಉದ್ದೇಶ, ಜನರಿಗೆ ಅನುಕೂಲ ಆಗಲಿ ಅಂತ. ಅಲ್ಲಿಂದ ಏನೇನು ಬೇಕೋ ನಮ್ಗೆ ರೈತರುಗಳಿಗೆ ಜೀವನ ಬದುಕು ಎಲ್ಲ ಕಟ್ಕೊಳ್ಳಿ ಅನ್ನೋ ದೃಷ್ಟಿಯಿಂದ ಆಗಲಿ ಅಂತ ನಾವು ಆಸೆ ಪಡ್ತೀವಿ. ಸರ್, ಮೇಕೆದಾಟು ಅಷ್ಟೇ ಸರ್, ಪ್ರಸ್ತಾಪ ಮಾಡಿದ ಅಷ್ಟೇ ಪಾಸಿಟಿವ್ ರೆಸ್ಪಾನ್ಸ್ ಮಾಡಿದ್ರೆ ಫಸ್ಟ್ ನಾವು ಅವ್ರಿಗೆ ಪ್ರಪೋಸಲ್ ಎಲ್ಲ ಕಳಿಸ್ಬೇಕು. ಈಗ ಹಿಂದೆ DPR ಇತ್ತು, DPR ಈಗೆಲ್ಲ ಸ್ವಲ್ಪ ಚೇಂಜ್ ಆಗಿದೆ. ತಿರ್ಗಾ ಇನ್ನೊಂದ್ಸತಿ ನಾವು ಮೊನ್ನೆ ಈಗ ರಾಮನಗರದಲ್ಲಿ ಹೊಸ ಆಫೀಸ್ ಪ್ರಾರಂಭ ಮಾಡಿಸಿ ರೆಡಿ ಮಾಡಿದ್ದೀನಿ. ಅದೆಲ್ಲ ಫಾರೆಸ್ಟ್ ಎಲ್ಲ ಏನೇನಿದೆ ಎಲ್ಲ ಮರಗಳನ್ನೆಲ್ಲ ಲೆಕ್ಕ ಹಾಕ್ಬೇಕು, ಎಷ್ಟು ಇದೆಯಾ ಏನಂತ ಆಲ್ಟರ್ನೇಟ್ ಲ್ಯಾಂಡ್ ಕೊಡಬೇಕು, ಅವೆಲ್ಲ ಮುಗಿಸ್ತೀವಿ. ಅದೆಲ್ಲ ಆಗಲೇ ಪ್ರಾರಂಭ ಮಾಡ್ತಾ ಇದ್ದೀವಿ. ಅದೇ ಸಪ್ರೇಟ್ ಯೂನಿಟ್ ರಾಮನಗರದಲ್ಲೇ ಒಂದು ಆಫೀಸ್ ಓಪನ್ ಮಾಡಿದ್ವಿ, ಆಫೀಸ್ ಓಪನ್ ಮಾಡಿದ್ವಿ ಸಂಬಂಧಪಟ್ಟಂತೆ. ಮೈಸೂರಲ್ಲಿ ಇರೋದನ್ನೇ ಅದಕ್ಕೆ ಹಾಕ್ಬೇಕು ಅಂತ ಕೆಲವು ಅದಕ್ಕೊಂದು ಪ್ರತ್ಯೇಕವಾದಂಥ ಒಬ್ಬ IAS ಆಫೀಸರ್ನ DC ಯಾರು ನೇಮಕ ಇಲ್ಲ ಮಂಡ್ಯ ಮಾಡಬೇಕು, ಇಲ್ಲ ರಾಮನಗರ ಮಾಡಬೇಕು, ಬೆಂಗಳೂರು ಸೌತ್ ಅದು ಕೂಡ ಹೇಳಿದ್ದೀವಿ. ಮಾಡಬೇಕು. ಈಗ ಭೂಸ್ವಾಧೀನ ಕಡಿಮೆ